ಮ್ಯಾಮ್ ಈಗ ಗಿಫ್ಟ್ ಅಂತ ಈಗ ಅವ್ರ ಬರ್ತಡೇ ಅಂತ ಬಂದಾಗ ನೀವು ಅವ್ರಿಗೆ ಗಿಫ್ಟ್ ಕೊಡೋದು ಅಥವಾ ಅವ್ರು ನಿಮ್ಗೆ ಕೊಟ್ಟಂಥ ಗಿಫ್ಟು ಅದೊಂದು ನೆನಪು ಮಾಡ್ಕೋಬಹುದಾ ನಿಮಗೆ ಅವ್ರು ಕೊಟ್ಟಂಥ ಗಿಫ್ಟು ಅಥವಾ ನೀವು ಅವ್ರಿಗೆ ಬರ್ತಡೇಗೆ ಕೊಟ್ಟಂಥ ಗಿಫ್ಟು ಆಗ ಅವ್ರು ಖುಷಿ ಪಟ್ಟಂಥ ಆ ಮೂಮೆಂಟ್ ಬಗ್ಗೆ ನಾನು ನೆನಪು ಮಾಡ್ಕೊಂಡು ಹೇಳ್ಬೋದಾ? ಐ ಥಿಂಕ್ ಅವರ 60ನೇ ಹುಟ್ಟು ಹಬ್ಬದ ದಿನ ನಾನೊಂದು ಪೆಂಡೆಂಟ್ನ ಕೊಟ್ಟಿದ್ದೆ ಅವ್ರಿಗೆ. ಒಂದು ಹಾರ್ಟ್ ಇರುವಂಥ ಡೈಮಂಡ್ ಪೆಂಡೆಂಟ್ ಅದು ಅವ್ರಿಗೆ ತುಂಬ ಇಷ್ಟವಾಗಿತ್ತು. ಎಲ್ಲ ಕಡೆನೂ ಅದನ್ನು ತೋರಿಸಿ ಅವ್ರು ಹೇಳೋರು ನನ್ನ ಹೆಂಡತಿ ಕೊಟ್ಟಿದ್ದು ಇದು ನನ್ನ 60ನೇ ಹುಟ್ಟುಹಬ್ಬಕ್ಕೆ ಅಂತ. ಬಟ್ ಎಲ್ಲದಕ್ಕಿಂತ ಗಿಫ್ಟ್ ಅನ್ನೋದು ನನಗೆ ಅವ್ರು ಕೊಟ್ಟಿದ್ದು ಏನು ಅಂದರೆ 26 ವರ್ಷಗಳ ಅವ್ರ ಜೊತೇಲಿ ನಾನು ಜೀವನ ಮಾಡಿದ್ದೆ. ಅದೇ ಒಂದು ದೊಡ್ಡ ಗಿಫ್ಟು ನನಗೆ. ಯಾಕೆಂದರೆ ಆ ಒಂದು ವ್ಯಕ್ತಿತ್ವ, ಆ ಒಂದು ಸ್ವಭಾವ, ಆ ಒಂದು ಕೊಡೋವಂಥ ಒಂದು ಆ ಒಂದು ವಿಷಯನ ನಾನು ಅವರನ್ನು ನೋಡಿ ನಿಜಕ್ಕೂ ನಾನು ತುಂಬ ಇನ್ಸ್ಪೈರ್ ಆಗಿದ್ದೆ. ನಾನು ಅಂಬರೀಷ್ ಅವರಲ್ಲಿ ಇರೋ ಗುಣಗಳು ಏನಿದೆ ಇವತ್ತಿಗೂ ನಮಗದು ಒಂದು ಮಾರ್ಗದರ್ಶನ. ಅದೇ ನಮ್ಮಿಬ್ರಿಗೂ ದೊಡ್ಡ ಗಿಫ್ಟ್ ನನಗೆ, ಅಭಿಗೆ. 29 ಅಂದರೆ ಮೇಡಮ್ ನಾವೇ ತುಂಬ ಮಿಸ್ ಮಾಡ್ಕೊತೀವಿ. ಮನೆ ತಾ ಬರ್ತಿದ್ದಂಥ ಒಂದು ಅಭಿಮಾನಿಗಳು ಹಿಂದಿನ ದಿವಸನೇ ತುಂಬ ಬರ್ತೀವಿ. ಹೌದೌದು. ಒಂದು ದಿನ ಕಂಪ್ಲೀಟಾಗಿ ಅವ್ರ ಜೊತೆ ಇರ್ತಿದ್ರು. ಅವರು ಎಷ್ಟೇ ಬೈದ್ರು ಬೈಸ್ಕೊಂಡು ಅದು ಖುಷಿಯಾಗಿ ಹೋಗ್ತಿದ್ರು. ಸೊ ಅದನ್ನೆಲ್ಲ ನೀವು ಸಾವಿರಾರು ಜನ ಬರ್ತಾಯಿದ್ರು. ಅವ್ರು ಸುಸ್ತಾಗ್ಬಿಡೋರು. ಅಷ್ಟು ಸಲ ಹೋಗಿ ಕೇಕ್ ಕಟ್ ಮಾಡೋದಾಗಲಿ, ಹಾರ ಹಾಕಿಸ್ಕೊಳ್ಳೋದು, ಅಥವಾ ಅವರೆಲ್ಲ ತಪ್ಕೊಂಡು ಮುತ್ತು ಕೊಡೋದಿರಲಿ, ಅವ್ರನ್ನ ಇವ್ರು ಬೈಯೋದಿರಲಿ, ಅವ್ರ ಅಣ್ಣ ಅಂತ ಕೂಗೋದಿರಲಿ, ನಿಜಕ್ಕೂ ಅದೆಲ್ಲ ತುಂಬಾ ಮಿಸ್ ಮಾಡ್ತೀವಿ. ಆದ್ರೂ ಆ ಪ್ರೀತಿ ಹಾಗೆ ಇದೆ ಅನ್ನೋದು ನಾವು ಎಲ್ಲಿ ಹೋದ್ರೂ ಅದನ್ನು ನೋಡ್ತಾನೆ ಇದ್ದೀವಿ. ಇವತ್ತು ಇಲ್ಲಿ ನೋಡಿದ್ರೆ ಒಂದು ರ್ಯಾಲಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ಇದಕ್ಕೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಇಲ್ಲ, ಈಗ ಮಾಡಬೇಕು ಅಂತ ಇಲ್ಲ. ನಮ್ಮ ಸಪೋರ್ಟೂ ಅವ್ರು ಕೇಳಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅಷ್ಟೇ ಅಭಿಮಾನ ಇನ್ನೂ ಇದೆ. ಪ್ರತಿ ಕ್ಷಣ 100% ನಿಮ್ಗೆ ಅವ್ರು ಕಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬ ಅವರು ನೆನಪಾಗ್ತಾರೆ ಅಂದರೆ ನಾವೆಲ್ಲ ಫ್ರೆಂಡ್ಸು, ಅವರ ಆಪ್ತರು ಎಲ್ಲ ನಾವು ಸೇರಿದಾಗ ಅವ್ರದ್ದು ಪ್ರತಿಯೊಂದು ಮಾತು ನೆನಪು ಬರುತ್ತೆ. ತುಂಬಾ ಅವ್ರು ಎಲ್ಲರನ್ನೂ ಚುಡಾಯಿಸೋರು, ಎಲ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಮಾಡಿರ್ತಾರೆ. ಒಂದು ಕನೆಕ್ಟ್ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರುತ್ತೆ ಹೇಳ್ಕೊಳ್ಳೋಕ್ಕೆ. ಅದು ಹೋದಾಗೆಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಮಾಡಿದಾಗ್ಲೂ ಒಬ್ಬೊಬ್ಬರು ಒಂದು ಹೊಸ ಕತೆ, ನನಗೆ ಗೊತ್ತಿಲ್ಲದೆ ಇರೋ ಒಂದು ಇನ್ಸಿಡೆಂಟು, ಒಂದು ಎಪಿಸೋಡ್ ಹೇಳುವಾಗ ತುಂಬ ಖುಷಿ ಆಗುತ್ತೆ. ಫುಡ್ ಎಲ್ಲ ತಿನ್ನುವಾಗ ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯತಿಥಿಯ ದಿನ ಅವ್ರಿಗೆ ಇಷ್ಟವಾದ ಊಟವನ್ನೇ ನಾವು ಮನೆಯಲ್ಲಿ ಮಾಡಿ ಅವ್ರಿಗೆ ಇಲ್ಲಿ ತಂದು ಇಡೋದು, ಅಥವಾ ಮನೇಲೂ ಅವ್ರಿಗೆ ಇದನ್ನು ಮಾಡ್ತೀವಿ. ಸೊ ಆ ಒಂದು ವಿಷಯ ಯಾರೂ ಮರೆಯಲ್ಲ. ಅವರ ಹಿ ವಾಸ್ ಫುಡಿ, ಅಂದರೆ ಟೋಟಲಿ ಊಟದ ಪ್ರಿಯ ಅವರು. ಸೊ ಅದನ್ನು ಮಾತ್ರ ನಾವು ಮಿಸ್ ಮಾಡಲ್ಲ, ಅದನ್ನು ಮಾಡಿಕೊಡೋದು. ಇದೆಲ್ಲ ಹೊರತುಪಡಿಸಿ ಮೇಡಮ್, ಸೊ ಈಗಾಗಲೇ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಸಿರುವಂಥ ವಿಚಾರ ಅಂದರೆ ಪೆನ್ ಡ್ರೈವ್ ಪ್ರಕರಣ. ಸೊ ಈ ಒಂದು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಂಡ್ಯ ಸಂಸದರು, ಹಾಸನ ಸಂಸದರ ಬಗ್ಗೆ ಏನು ಹೇಳ್ತಾರೆ ನೋಡಿ? ಇವತ್ತು ನಮಗೆ ಒಂದು ಒಳ್ಳೆ ದಿನ. ಬೇರೆ ವಿಷಯಗಳು ಮಾತಾಡೋಕ್ಕೆ ನಾನು ಹೋಗಲ್ಲ. ಮರಿ ಅಭಿ ಏನಾದರೂ ಆಗಮನ ಏನಾದರೂ ಇದೆಯಾ? ಸಿಹಿ ಸುದ್ದಿ ಏನಾದರೂ ಇದೆಯಾ? ನೀವು ಅಜ್ಜಿ ಏನಾದರೂ ಆಗ್ತಾ ಇದ್ದೀರಾ ಅಂತ? ಅದು ಆದಾಗ ಖಂಡಿತ ಹೇಳ್ತೀನಿ ನಾನು. ಮೇಡಮ್, ಇತ್ತೀಚೆಗೆ ದರ್ಶನ್ ಅವರಿಗೆ ಅಂಬರೀಷ್ ಅವರು ಇಷ್ಟಪಟ್ಟಂಥ ವಾಚನ್ನು ಇದೆಲ್ಲ ನಾನು ಪರ್ಸ್ನಲ್ ವಿಷಯ. ಗಿಫ್ಟ್ ಕೊಟ್ಟಿದ್ದು, ದಾನ ಕೊಟ್ಟಿದ್ದು ಹೇಳ್ಕೊಳ್ಬಾರ್ದು. ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.